ಗುಜರಾತಿನ ವಡೋದರಾದಲ್ಲಿ ಸೇತುವೆ ಕುಸಿದು ದುರಂತ ಸಂಭವಿಸಿದೆ. ಸೇತುವೆ ಕುಸಿದು ನದಿಗೆ ಬಿದ್ದು ಕಾರು ಅಪಘಾತದಲ್ಲಿ ಸಿಲುಕಿದೆ. 9 ಜನ ಬಲಿಯಾಗಿದ್ದಾರೆ. ಬೆಚ್ಚಿ ಬೀಳಿಸುತ್ತೆ ದೃಶ್ಯ. ನಿಜಕ್ಕೂ ಕೂಡ ಇತ್ತೀಚೆಗೆ ಇಂಥ ಘಟನಾವಳಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ಪಹಲ್ಗಾಮ್ ಅಟ್ಯಾಕ್ ನಂತರದಲ್ಲಿ, ಬೆಂಗಳೂರಿನ RCB ಕಾಲ್ತುಳಿತದ ನಂತರದಲ್ಲಿ, ಅಹಮದಾಬಾದ್ನ ವಿಮಾನ ದುರಂತ, ಇದೀಗ ಮತ್ತೆ ಸೇತುವೆ ಕುಸಿದು 9 ಜನ ಬಲಿಯಾಗಿದ್ದಾರೆ. ಘಟನೆಯ ಭೀಕರ ದೃಶ್ಯ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಮುರಿದ ಸೇತುವೆಯಲ್ಲಿಯೇ ಟ್ಯಾಂಕರ್ ನೇತಾಡಿದೆ. ಮಾಹಿ ಸಾಗರ್ ನದಿಗೆ 2 ವ್ಯಾನ್ ಮತ್ತು ಕಾರು ಬಿದ್ದಿದೆ. ಇದು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುತ್ತೆ. ಇತ್ತೀಚೆಗೆ ಇಂತಹ ಘಟನೆಗಳು ಜಾಸ್ತಿ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಮುರಿದ ಸೇತುವೆ ನೋಡ್ತಾ ಇದ್ದೀರಿ. ಈ ಸೇತುವೆಗೆ ಹೇಗೆ ಕಾರು ಬಂತು ಅನ್ನೋದನ್ನು ಗಮನ ಕೊಡಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ, ಈ ಸೇತುವೆ ಪ್ರಯಾಣಕ್ಕೆ ಯೋಗ್ಯವಾಗಿಲ್ಲ ಅಂತ ಹೇಳಿದ್ರೆ ಆ ಸೇತುವೆಯ ಬಾಗಿಲನ್ನು ಮುಚ್ಚಬೇಕಾಗಿತ್ತು, ಅಥವಾ ಅಲ್ಲಿ ಎಂಟ್ರಿನ ಕ್ಲೋಸ್ ಮಾಡಬೇಕಾಗಿತ್ತು. ಆದರೆ ಕ್ಲೋಸ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಹೀಗಾಗಿ ಕಾರು ಅಲ್ಲಿ ನೀರಿಗೆ ಧುಮುಕಿದೆ. ಸೇತುವೆ, ಮುರಿದ ಸೇತುವೆ ಮೇಲೆ ಇದೀಗ ಆ ಕಾರು ಧುಮುಕಿದೆ. ಕಾರಿನಲ್ಲಿದ್ದಂಥ 9 ಜನ ಮೃತಪಟ್ಟಿದ್ದಾರೆ. ಹೀಗಾಗಿ ಇದೊಂದು ಭೀಕರ ದುರಂತ. ಇದು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಅಹಮದಾಬಾದ್ ಅಂದರೆ ಗುಜರಾತಿನ ವಡೋದರಾದಲ್ಲಿ ಪದ್ರಾ ತಾಲೂಕು ಎಂಬಲ್ಲಿ ಮುಜ್ಪುರ ಅಂತ ಬರುತ್ತೆ. ಮುಜ್ಪುರ ಬಳಿ ಇರುವಂಥ ಸೇತುವೆ. ಆ ಸೇತುವೆಗೆ ಒಂದು ಭಾಗ ಕುಸಿತಗೊಂಡು 5 ವಾಹನಗಳು ನೀರಿಗೆ ಬಿದ್ದಿದ್ದಾವೆ, ನದಿ ನೀರಿಗೆ ಬಿದ್ದಿದ್ದಾವೆ. ಮಾಹಿ ಸಾಗರ್ ಅಂಥೇಳಿ ಆ ನದಿಯ ಹೆಸರು. ನೋಡ್ತಾ ಇದ್ದೀರಿ. ಬೆಳಗ್ಗೆ 7:45 ಸುಮಾರಿಗೆ ಈ ಸೇತುವೆ ಕುಸಿದು ಹೋಗಿದೆ. ಈ ಸೇತುವೆ ಮಧ್ಯೆ ಗುಜರಾತ್ ಮತ್ತು ಸೌರಾಷ್ಟ್ರ ನಡುವಿನ ಸಂಪರ್ಕ ಕೊಂಡಿ ಇದು. ಗುಜರಾತ್ ಮತ್ತು ಸೌರಾಷ್ಟ್ರ ನಡುವಿನ ಸಂಪರ್ಕ ಕೊಂಡಿ ಇದು. ಭಾಳ ಉದ್ದವಾದಂಥ ಸೇತುವೆ ಇದು. ನೋಡ್ತಾ ಇದ್ದೀರಿ. ಈ ಸೇತುವೆ ಬೆಳಗ್ಗೆ ಕುಸಿದು ಹೋಗಿದೆ. ಬಟ್ ಅಲ್ಲಿನ ಪ್ರಯಾಣಿಕರಿಗೆ ಗೊತ್ತಿಲ್ಲ. ಆ ಪ್ರಯಾಣಿಕರು ಎಂದಿನಂತೆ ಪ್ರಯಾಣ ಮಾಡ್ತಿರ್ಬೇಕಾದ್ರೆ 2 ಟ್ರಕ್ಗಳು, ಒಂದು ಪಿಕಪ್ ವ್ಯಾನ್, ಇನ್ನೊಂದು ವಾಹನಗಳು ಕೆಳಗೆ ಬಿದ್ದಿದ್ದಾವೆ. ವಾಹನಗಳಿಂದ 3 ರಕ್ಷಣೆ ಮಾಡಲಾಗಿದೆ. ಈಗ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ 9 ಜನ ಮೃತಪಟ್ಟಿದ್ದಾರೆ. ಇನ್ನು ಈ ಸೇತುವೆ ಇದೆಯಲ್ಲ, ಇದು 45 ವರ್ಷದ ಹಳೆ ಸೇತುವೆ. ಇದು ಭಾಳ ಹಿಂದಿನಿಂದಲೂ ಕೂಡ ಅಪಾಯದ ಸ್ಥಿತಿಯನ್ನು ತಲುಪಿತ್ತು. ಸೇತುವೆ ಕುಸಿದು ಹೋಗುವ ಹಂತಕ್ಕೆ ಬಂದಿತ್ತು. ಸೇತುವೆ ಸಾಮರ್ಥ್ಯ ಸರಿ ಇಲ್ಲ, ಅದು ಯಾವಾಗ ಬೇಕಾದ್ರೂ ಅಪಾಯವನ್ನು ಮೈ ಮೇಲೆ ಎಳೆದುಕೊಳ್ಳಬಹುದು ಅಂತ ಹೇಳಿ ಜನ ಮಾತನಾಡಿಕೊಳ್ತಾ ಇದ್ರು. ಆದರೂ ಕೂಡ ಈ 45 ವರ್ಷದ ಹಳೆ ಸೇತುವೆ ಮೇಲೆ ವಾಹನಗಳ ಸಂಚಾರ ಎಂದಿನಂತೆ ಸಾಗ್ತಾ ಇತ್ತು. ವಡೋದರ ಮತ್ತು ಸೌರಾಷ್ಟ್ರ ಸಂಪರ್ಕ ಶಿಥಿಲಾವಸ್ಥೆಯಲ್ಲಿದ್ದರೂ ಕೂಡ, ಎಚ್ಚರಿಕೆ ನೀಡ್ತಾ ಇದ್ದರೂ ಕೂಡ ದುರಸ್ತಿ ಕಾರ್ಯ ಮಾಡಲಿಲ್ಲ, ಅಥವಾ ಹೊಸದಾಗಿ ಯಾವುದೇ ಸೇತುವೆಯಲ್ಲಿ ಮಾಡಿರಲಿಲ್ಲ. ಸೊ ಹೀಗಾಗಿ ಇದೇ ಸೇತುವೆ ಮೇಲೆ ಹೋಗಬೇಕಾಗಿತ್ತು. ಹಿಂಗೆ ಹೋಗುವಂಥ ಸಂದರ್ಭದಲ್ಲಿ ಸೇತುವೆ ಕುಸಿದು ಹೋಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಒಂದು ಡ್ರೋನ್ ಶಾಟನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಆ ನದಿಯ ನೀರು ರಭಸವಾಗಿ ಹರಿತಾ ಇದೆ. ಈಗ ಹೇಳಿ ಕೇಳಿ ನದಿಗಳು ತುಂಬಿ ಹರಿತಾ ಇದ್ದಾವೆ. ಭಾರತದ ಅನೇಕ ರಾಜ್ಯಗಳಲ್ಲಿ ಉತ್ತಮವಾಗಿ ಮಳೆ ಆಗಿದೆ. ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಇಂಥ ಸಂದರ್ಭದಲ್ಲಿ ವಾಹನಗಳು ನದಿಗೆ ಕುಸಿದ್ರೆ ಏನಾಗಬಹುದು? 9 ಜನ ಬಲಿಯಾಗಿದ್ದಾರೆ. ನಿಜಕ್ಕೂ ಕೂಡ ಇದು ಯಾರ ವೈಫಲ್ಯ? ಅಧಿಕಾರಿಗಳ ವೈಫಲ್ಯನ, ಇಲಾಖೆ ವೈಫಲ್ಯನ, ಅಲ್ಲಿ ನಡೆಸುವಂಥ ರಾಜ್ಯ ಸರ್ಕಾರದ ವಿಫಲತೆನ? ಅದೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗುತ್ತೆ. ತನಿಖೆ ಏನು ಬೇಕಾದ್ರೂ ಹೇಳ್ಬೋದ್ರಿ, ಆದರೆ ಹೋಗಿರುವಂಥ ಜೀವಕ್ಕೆ ಯಾರು ಹೊಣೆ? ಇದನ್ನು ಜನ ಹೇಳ್ತಿದ್ದಾರೆ. 45 ವರ್ಷದ ಹಳೆ ಸೇತುವೆ ರಿಪೇರಿ ಮಾಡಿಸ್ರಪ್ಪ ಅಂದರೆ ರಿಪೇರಿ ಮಾಡಿಸ್ಲಿಲ್ಲ. ಗುಜರಾತ್ ಮಾಡೆಲ್ ಅಂತ ಕೆಲವು ಕಡೆ ಬಾಯಿ ಬಡ್ಕೊಳ್ತಾರೆ. ಗುಜರಾತ್ ಮಾದರಿ. ಗುಜರಾತ್ ಯಾವ ಮಾದರಿ ಇದು? ಈಗ 9 ಜನ ಬಲಿಯಾಗ್ತಾರೆ ಅಂತ ಹೇಳಿದ್ರೆ ಅರ್ಥ ಏನು? ಇದು ಯಾವ ಮಾಡೆಲ್ ಅಂತ ಹೇಳಿ ಇಡೀ ದೇಶ ಅದನ್ನು ಪ್ರಶ್ನೆ ಮಾಡ್ತಾ ಇದೆ. Ôi bà đi, tôi phải chỉ cần cho họ ta ơi. Ôi bà đi, tôi phải chỉ cần cho họ ta ơi. Ôi bà đi, tôi phải chỉ cần cho họ ta ơi. Ôi bà đi, tôi phải chỉ cần cho họ ta ơi. Ôi bà đi, tôi phải chỉ cần cho họ ta ơi. Ôi bà đi, tôi phải chỉ cần cho họ ta ơi. Ôi bà đi, tôi phải chỉ cần cho họ ta ơi. Ôi bà đi, tôi phải chỉ cần cho họ ta ơi. Ôi bà đi, tôi phải chỉ cần cho họ ta ơi. Ôi bà đi, tôi phải chỉ cần cho họ ta ơi. Ôi bà đi, tôi phải chỉ cần cho họ ta ơi. Ôi bà đi, tôi phải chỉ cần cho họ ta.